ಸೊ ಇವತ್ತು ಫೈನಲಿ ರೇಡಿಯೇಟರ್ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹುಡುಗರು ಬಂದಿದ್ದಾರೆ, ಫಿಕ್ಸ್ ಮಾಡ್ತಾಯಿದ್ದೇವೆ. ನಿಮಗೆ ತೋರಿಸ್ತೀನಿ. ಹಳೇದನ್ನು ತೆಗೆದಿಟ್ಟಿದ್ದೀವಿ ನೋಡಿ. ಇದು ಹಳೇದು ಹೀಗೆ ಕಾಣ್ತಾ ಇದೆ. ಫುಲ್ ಎಲ್ಲ ಬ್ಲಾಕೇಜ್ ಆಗಿ ಮೇಲಿಂದು ಫೈಬರ್ ಇದೆಯಲ್ಲ ಅಲ್ಲಿಂದ ಲೀಕೇಜ್ ಬರ್ತಾಯಿತ್ತು. ಸೊ ಇಟ್ಸ್ ಅಬ್ಸಲ್ಯೂಟ್ಲಿ ಗಾನ್. ಒಳಗಡೆ ರಸ್ಟ್ ಬೇರೆ ಹಿಡ್ದಂಗೆ ಕಾಣ್ತಾ ಇದೆ. ಸೊ ಐ ಹೋಪ್ ದೇರ್ ವೋಂಟ್ ಬಿ ಎನಿ ಇಂಟರ್ನಲ್ ಇಶ್ಯೂಸ್ ಬಿಕಾಸ್ ಆಫ್ ದಟ್. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಫಿಕ್ಸ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ ಒಂದೊಂದಾಗಿ. ನಂದು ಜಿಪ್ಸಿ ಹೇಗಂದರೆ ಒಳಗಡೆ ಫ್ಯಾನ್ ಕನೆಕ್ಟ್ ಆಗಿದೆ. ಇಂಜಿನ್ ಸ್ಟಾರ್ಟ್ ಆಗಿದ ತಕ್ಷಣ ಫ್ಯಾನ್ ಕೂಡ ಆಟೋಮೆಟಿಕ್ಲಿ ಆನ್ ಆಗುತ್ತೆ ಟು ಕೀಪ್ ಇಟ್ ಕೂಲ್. ಬೇರೆ ಮೋಸ್ಟ್ ಆಫ್ ದಿ ಜಿಪ್ಸೀಸ್ ಹಂಗೆ ಫ್ಯಾನ್ ಹೀಟ್ ಬಂದಾಗ ಆನ್ ಆಗೋಲ್ಲ, ರೆಗ್ಯುಲರ್ಲಿ ಆನ್ ಆಗುತ್ತೆ. ಇದು ಇವಾಗ ಕೂಲೆಂಟ್ ಆ್ಯಡ್ ಮಾಡ್ತಾ ಇದ್ದೇವೆ. ಕೂಲೆಂಟು ಫುಲ್ಲು ನೀರು ಕಮ್ಮಿ ಹಾಕಿಬಿಟ್ಟು ಕೂಲೆಂಟನ್ನು ಜಾಸ್ತಿ ಆ್ಯಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ತುಂಬ ಜನ ನೀರು ಯೂಸ್ ಮಾಡ್ತಾರೆ, ಅದಕ್ಕಿಂತ ನೀರು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಕೂಲೆಂಟನ್ನು ಜಾಸ್ತಿ ಯೂಸ್ ಮಾಡಬೇಕು. ಸೊ ಇದೆಲ್ಲ ನಡೀತಾ ಇದೆ. ಐ ಹೋಪ್ ಇಟ್ ಶುಡ್ ವರ್ಕ್ ಪ್ರಾಪರ್ಲಿ.